ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 29/1/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 15/9/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ವಿಜಯಿಗಳಾದರೆ ಜಗಜ್ಜೀತ್ ಅರ್ಥಾತ್ ವಿಶ್ವದ ಮಾಲೀಕರಾಗುವಿರಿ. ಪವಿತ್ರರಾದಾಗ ಮಾತ್ರ ಜೀವನವು ವಜ್ರ ಸಮಾನವಾಗುತ್ತದೆ. ಪಾವನರಾಗಿರಿ. ಪ್ರತಿಜ್ಞೆ ಮಾಡಿರಿ, ನಾವು ಎಂದೂ ಅಪವಿತ್ರರಾಗುವುದಿಲ್ಲ. ಓಂ ನಮಃ ಶಿವಾಯ. ತಂದೆ ಮಕ್ಕಳನ್ನು ಕೇಳುತ್ತಾರೆ, ನಿಮ್ಮ ಅತಿ ದೊಡ್ಡ ಸಂಬಂಧಿ, ಶ್ರೇಷ್ಠಾತಿ ಶ್ರೇಷ್ಠ ಸಂಬಂಧಿ ಯಾರು? ಮನೆಯಲ್ಲಿ ಹಿರಿಯರಿದ್ದರೆ ಹಿರಿಯರಿಗೆ ಗೌರವ ಕೊಡಬೇಕು ಎಂದು ಹೇಳುತ್ತಾರೆ. ಹಿರಿಯರ ಮತದಂತೆ ನಡೆಯಬೇಕು. ನಮ್ಮ ಅತಿ ದೊಡ್ಡ ಸಂಬಂಧಿ ಶಿವಬಾಬಾ ನಮ್ಮ ಬಂಧು ಆಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಅವರ ಮತ ಅಂತೂ ಪ್ರಖ್ಯಾತವಾಗಿದೆ. ಲೌಕಿಕ ರೀತಿಯಲ್ಲಿ ರಕ್ಷಾಬಂಧನದ ದಿನವಿದ್ದಾಗ ಹೋಗಿ ರಾಖಿ ಕಟ್ಟಿಸಿಕೊಂಡು ಬರುತ್ತೀರಿ. ಆಗ ಬ್ರಾಹ್ಮಣರು ರಾಖಿ ಕಟ್ಟುತ್ತಿದ್ದರು. ರಾಖಿ ಕಟ್ಟುತ್ತಿದ್ದಂತೆ ನೀವು ಮಕ್ಕಳು ಸಹ ಕಟ್ಟಿಸಿಕೊಂಡು ಬರುತ್ತೀರಿ. ನಂತರ ರಾಖಿಯ ದಿನ ಮುಗಿದ ಕೂಡಲೇ ಅದನ್ನು ಮರೆತು ಬಿಡುತ್ತಾರೆ. ಕೈಗೆ ಕಟ್ಟಿದ ರಾಖಿಯನ್ನು ಎಸೆದು ಬಿಡುತ್ತಾರೆ. ಇದರಲ್ಲಿ ಏನೂ ವ್ಯತ್ಯಾಸವಿಲ್ಲ. ನೀವು ಎಷ್ಟೇ ತಿಳಿಸಿದರೂ ಅದರ ಪ್ರಭಾವವೇನೂ ಆಗುವುದಿಲ್ಲ. ನಾವು ಯಾವುದೋ ಬ್ರಾಹ್ಮಣರಿಗೆ ಅಥವಾ ಶೂದ್ರರಿಗೆ ರಾಖಿ ಕಟ್ಟಲು ಬಂದಿಲ್ಲ ಎಂದು ಹೋಗಿ ತಿಳಿಸಬೇಕು. ತಂದೆ ಹೇಳಿದ್ದಾರೆ. ಇದು ತಂದೆಯು ಮಕ್ಕಳಿಗೆ ನೀಡುತ್ತಿರುವ ಆಜ್ಞೆಯಾಗಿದೆ. ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆ ಬಂದು ತಿಳಿಸುತ್ತಾರೆ. ನೀವು ಚಿತ್ರ ಪ್ರದರ್ಶನ ಅಥವಾ ಮ್ಯೂಸಿಯಂ ಇತ್ಯಾದಿಗಳನ್ನು ಏರ್ಪಡಿಸಿದಾಗ ಈ ಅಕ್ಷರಗಳನ್ನು ಅವಶ್ಯವಾಗಿ ಬರೆಯಬೇಕು. ಪರಮಪ್ರಿಯ ಪರಮಪಿತ ಶಿವ ಭಗವಾನುವಾಚ. ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ವಿಜಯಿಗಳಾದರೆ ಜಗಜ್ಜೀತ್ ಅರ್ಥಾತ್ ವಿಶ್ವದ ಮಾಲೀಕರಾಗುವಿರಿ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಎಂದು ಭಾರತವಾಸಿಗಳಿಗೆ ಗೊತ್ತಿಲ್ಲ. ಅದಕ್ಕಾಗಿಯೇ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತದೆ. ತಂದೆಯೇ ಬಂದು ಪಾರಸ ಬುದ್ಧಿಯನ್ನಾಗಿ ಮಾಡುತ್ತಾರೆ. ನೀವು ಪವಿತ್ರರಾದಾಗ ಮಾತ್ರ ನಿಮ್ಮ ಜೀವನವು ವಜ್ರ ಸಮಾನವಾಗುತ್ತದೆ. ಮೂಲ ವಿಷಯವೇ ಪವಿತ್ರತೆಯದ್ದಾಗಿದೆ. ತಂದೆ ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ. ಆದ್ದರಿಂದ ಚಿತ್ರ ಪ್ರದರ್ಶನ ಇತ್ಯಾದಿಗಳಲ್ಲಿ ಈ ದೊಡ್ಡ ದೊಡ್ಡ ಅಕ್ಷರಗಳನ್ನು ಬರೆಯಬೇಕಾಗುತ್ತದೆ. ಪರಮಪ್ರಿಯ ಪರಮಪಿತ ಶಿವ ಭಗವಾನುವಾಚ. ಕಾಮ ಮಹಾಶತ್ರುವಾಗಿದೆ. ಪರಮಪ್ರಿಯ ಎಂಬ ಅಕ್ಷರವನ್ನು ಅವಶ್ಯವಾಗಿ ಬರೆಯಬೇಕು. ಏಕೆಂದರೆ ಅವರೊಬ್ಬರೇ ಎಲ್ಲರ ಪರಮಪ್ರಿಯ ಪರಮಪಿತ ಆಗಿದ್ದಾರೆ. ಅವರು ಬಹಳ ಭಗವಂತನಿಗೆ ನಿಂದನೆ ಮಾಡುತ್ತಾರೆ. ಪರಮಪ್ರಿಯ ತಂದೆಯ ಪರಮ ಅರ್ಥಾತ್ ಅತಿ ಗ್ಲಾನಿ ಮಾಡಿದ್ದಾರೆ. ಅವರು ನಿಮ್ಮ ಎಂತಹ ಪರಮಪ್ರಿಯ ಸಂಬಂಧಿಯಾಗಿದ್ದಾರೆ? ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ಎಂದು ಅವರು ಹೇಳುತ್ತಾರೆ. ಜನ್ಮ ಜನ್ಮಾಂತರದ ಪಾಪಗಳು ತಲೆಯ ಮೇಲಿವೆ ಅಲ್ಲವೇ? ನೀವು ಪಾಪಗಳನ್ನು ಬಹಳ ಮಾಡಿದ್ದೀರಿ, ಗ್ಲಾನಿಯನ್ನು ಬಹಳ ಮಾಡಿದ್ದೀರಿ. ಮನೆಯಲ್ಲಿ ಯಾರಾದರೂ ಕೆಟ್ಟ ಕೆಲಸ ಮಾಡಿದರೆ ಕುಲಕ್ಕೆ ಏಕೆ ಕಳಂಕ ತರುತ್ತಿದ್ದೀಯಾ ಎಂದು ತಂದೆ ಹೇಳುತ್ತಾರೆ ಅಲ್ಲವೇ? ಅಂದರೆ ಲೌಕಿಕದಲ್ಲೂ ಈ ರೀತಿ ಲೌಕಿಕ ತಂದೆ ಹೇಳ್ತಾರೆ. ಬೇಹದ್ದಿನ ತಂದೆಯೂ ಸಹ ಮಕ್ಕಳಿಗೆ ತಿಳಿಸುತ್ತಾರೆ, ನಿಮ್ಮದೂ ಸಹ ಯಾವುದೇ ದೋಷವಿಲ್ಲ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ನಾವೇ ಸರ್ವಗುಣ ಸಂಪನ್ನರಾಗಿದ್ದೆವು ಎಂದು ಈಗ ನಿಮಗೆ ಗೊತ್ತಾಗಿದೆ. ರಾಮ ರಾಜ್ಯದಲ್ಲಿದ್ದೆವು. ನಂತರ ಪತಿತರಾಗುವುದರಿಂದ ನಾವು ಕುಲಕ್ಕೆ ಕಳಂಕ ತಂದಿದ್ದೇವೆ. ಬೇಹದ್ದಿನ ತಂದೆ ಬೇಹದ್ದಿನ ರಾಖಿ ಕೊಡುತ್ತಾರೆ. ನೀವೇನು ಮಾಡಿದಿರಿ? ನಾನು ನಿಮ್ಮನ್ನು ಸುಂದರ ಮಾಡಿದ್ದೆ. ನೀವು ರಾವಣನ ಮತದಂತೆ ನಡೆದು ನಿಮ್ಮ ಮುಖವನ್ನು ಕಪ್ಪಾಗಿ ಮಾಡಿಕೊಂಡಿದ್ದೀರಿ. ಡ್ರಾಮಾದ ಪ್ಲಾನ್ ಅನುಸಾರ ಎಂದು ಹೇಳಲಾಗುತ್ತದೆ. ಆದರೂ ತಿಳಿಸಲಾಗುತ್ತದೆ ಅಲ್ಲವೇ? ನೀವು ನನಗೂ ಕಳಂಕ ತಂದಿದ್ದೀರಿ, ತಮ್ಮ ಕುಲಕ್ಕೂ ಕಳಂಕ ತಂದಿದ್ದೀರಿ.
ತಮ್ಮ ಧರ್ಮದ ಮತ್ತು ತಮ್ಮ ಗ್ಲಾನಿಯನ್ನು ಮಾಡಿಕೊಂಡಿದ್ದೀರಿ. ರಾವಣನ ಮತದಂತೆ ನಡೆದು ವಜ್ರ ಸಮಾನ ಜೀವನವನ್ನು ಕೌಡೆ ಸಮಾನ ಮಾಡಿಕೊಂಡಿದ್ದೀರಿ. ಬೇಹದ್ದಿನ ತಂದೆ ಬೇಹದ್ದಿನ ರೀತಿಯಲ್ಲಿ ತಿಳಿಸುತ್ತಾರೆ, ನೀವು ಎಷ್ಟು ಪವಿತ್ರರಾಗಿದ್ದವರು ನಂತರ ಅಪವಿತ್ರರಾಗಿದ್ದೀರಿ. ಇದು ಅತಿ ದೊಡ್ಡ ತಪ್ಪಾಗಿದೆ. ಇದಕ್ಕಾಗಿಯೇ ಭಗವಂತನನ್ನು ಕೂಗಿ ಕರೆಯುತ್ತಾರೆ, ಹೇ ತಂದೆಯೇ, ನಾವು ನಿಮ್ಮ ಮಕ್ಕಳು ಪತಿತರಾಗಿದ್ದೇವೆ. ಆತ್ಮಗಳೇ ಕೂಗಿ ಕರೆಯುತ್ತವೆ, ಬಾಬಾ ನಾವು ಪತಿತರಾಗಿದ್ದೇವೆ, ನಮ್ಮನ್ನು ನೀವು ಬಂದು ಪಾವನರನ್ನಾಗಿ ಮಾಡಿ. ನಾವು ಕಲ್ಪಕಲ್ಪವೂ ಹೀಗೆ ಆಗುತ್ತೇವೆ ಎಂದು ಇವರು ತಿಳಿದುಕೊಳ್ಳುವುದಿಲ್ಲ. ಇದು ಸಹ ಡ್ರಾಮಾದ ಆಟವಾಗಿದೆ. ನೀವು ಅರ್ಧ ಕಲ್ಪ ರಾವಣನ ವಶವಾಗುತ್ತೀರಿ, ಆದರೆ ನೀವು ಇದನ್ನು ಮರೆತು ಬಿಟ್ಟಿದ್ದೀರಿ. ಶಿವ ಬಾಬಾರವರ ಮಕ್ಕಳಾದ ನೀವೂ ಸಹ ಪರಸ್ಪರ ಸಹೋದರರಾಗಿದ್ದೀರಿ ಅಲ್ಲವೇ? ನೀವು ಮೇಲಿಂದ ಬಂದಾಗ ಪವಿತ್ರ ವಜ್ರ ಸಮಾನರಾಗಿದ್ದವರು, ಅಂದರೆ ಪರಮಧಾಮದಿಂದ ಬಂದಾಗ ಪವಿತ್ರ ವಜ್ರ ಸಮಾನರಾಗಿದ್ದವರು ಈಗ ಕವಡೆಯ ಸಮಾನ ಪತಿತರಾಗಿರುವುದರಿಂದ ಬಾಬಾ ಬಂದು ಪಾವನ ಅರ್ಥಾತ್ ವಜ್ರ ಸಮಾನ ಮಾಡಿರಿ ಎಂದು ಹೇಳುತ್ತೀರಿ. ಪತಿತರೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ, ಆದರೆ ನಾವೇ ಪಾವನರಾಗಿದ್ದೆವು, ಈಗ ಪತಿತರಾಗಿದ್ದೇವೆ ಎನ್ನುವುದನ್ನು ಮರೆತು ಬಿಟ್ಟಿದ್ದಾರೆ. ತಂದೆಯ ಮೂಲಕ ಈಗ ನಿಮಗೆ ಸ್ಮೃತಿ ಬಂದಿದೆ, ನಾವು ಯಾವ ಸಂಬಂಧದಲ್ಲಿದ್ದೆವು? ನೀವೇ ತಂದೆಯ ಮಕ್ಕಳಾಗಿದ್ದೀರಿ ಅಲ್ಲವೇ? ಯಾರು ಬಹಳ ದುಃಖಿಗಳಾಗಿದ್ದಾರೋ ಆ ಆತ್ಮಗಳು ಕೂಗಿಕೊಳ್ಳುತ್ತವೆ. ಭಾರತವಾಸಿಗಳೇ ಪರಮಾತ್ಮನನ್ನು ಕೂಗಿ ಕರೆಯುತ್ತಾರೆ. ಈಗ ತಂದೆ ಹೇಳುತ್ತಾರೆ, ನೀವು ನನ್ನನ್ನು ಕರೆದಿದ್ದೀರಿ, ಅದಕ್ಕೆ ನಾನು ಪವಿತ್ರರನ್ನಾಗಿ ಮಾಡಲು ಬಂದಿದ್ದೇನೆ. ಹಾಗಾದರೆ ನೀವು ಪವಿತ್ರರಾಗುವ ಪ್ರತಿಜ್ಞೆಯನ್ನು ಏಕೆ ಮಾಡುವುದಿಲ್ಲ? ನೀವು ರಾಖಿ ಕಟ್ಟಿಸಿಕೊಂಡು ಬರುತ್ತೀರಿ, ಅದರ ಪ್ರಭಾವ ಆ ಸಮಯದಲ್ಲೇ ಮುಗಿದು ಹೋಗುತ್ತದೆ. ಪದ್ಧತಿಯನುಸಾರ ಏನಾದರೂ ಹಣ ಇತ್ಯಾದಿಯನ್ನು ಕೊಡುತ್ತಾರೆ. ಮನುಷ್ಯರು ಹೇಗಿರುತ್ತಾರೋ ಹಾಗೆ. ರಾಜನಾಗಿದ್ದರೆ ಪಂಡಿತನಿಗೆ ಅಷ್ಟು ಹಣ ಕೊಡುತ್ತಾರೆ, ಏಕೆಂದರೆ ಅವನ ಪಂಡಿತನೂ ಸಹ ರಾಜಾಯಿ ಪಂಡಿತನಾಗಿರುತ್ತಾನೆ ಅಲ್ಲವೇ? ಈಗ ತಂದೆ ನಿಮಗೆ ರಾಖಿ ಕಟ್ಟುತ್ತಾರೆ, ಹಾಗಾದರೆ ತಂದೆಗೆ ನೀವು ಏನು ಕೊಡುತ್ತೀರಿ? ಹಣ ಕೊಡುತ್ತೀರೇನೋ? ಬಾಬಾ ಈ ಎಲ್ಲವನ್ನು ನೀವೇ ತೆಗೆದುಕೊಳ್ಳಿ ಎಂದು ನೀವು ಹೇಳುತ್ತೀರಿ. ನಾವು ವಿಶ್ವದ ಮಾಲೀಕರಾಗುತ್ತೇವೆ, ಉಳಿದ ಈ ಕಸವನ್ನು ನಾವೇನು ಮಾಡುವುದು? ತಂದೆಯನ್ನು ಫಾಲೋ ಮಾಡಬೇಕಾಗುತ್ತದೆ ಅಲ್ಲವೇ? ಇವರೂ ಸಹ ಹೀಗೆಯೇ ಮಾಡಿದರು. ಅರೆ, ನಾವು ವಿಶ್ವದ ಮಾಲೀಕರಾಗುತ್ತೇವೆ, ಈ 10-20 ಲಕ್ಷವನ್ನಿಟ್ಟುಕೊಂಡು ಏನು ಮಾಡುವುದು? ವಿನಾಶವನ್ನೂ ನೋಡಿದೆ, ಆದರೆ ಈ ವಿನಾಶ ಯಾವಾಗ ಆಗುತ್ತದೆ ಎಂದು ಗೊತ್ತಾಗುವುದಿಲ್ಲ ಅಷ್ಟೇ. ಈಗ ವಿನಾಶ ಆಗಲೇಬೇಕು, ನಾವೇನು ಮಾಡುವುದು ಎಂದು ತಿಳಿದುಕೊಂಡರು. ಎಲ್ಲವನ್ನೂ ಬಾಬನಿಗೆ ಕೊಡುತ್ತಾರೆ. ಎಷ್ಟೊಂದು ದೊಡ್ಡ ವ್ಯಾಪಾರವು ತಕ್ಷಣ ಮಾಡಿಕೊಂಡರು. ಸಿಂಧಿಯಲ್ಲಿ ಒಂದು ಗಾದೆ ಇದೆ, ಕೈಯಿಂದ ಕೊಡುವುದು ವಾಪಸ್ ಹೃದಯದಿಂದ ಪಡೆಯುವುದು. ಅಂದರೆ ನಾವು ಇದಾಗುತ್ತೇವೆ ಎಂದು ಇವರೂ ಸಹ ನೋಡಿದರು. ಅಂದರೆ ಶುಭಾಬನಿಗೆ ಕೊಟ್ಟು ನಾವು ವಿಶ್ವದ ಮಾಲೀಕರಾಗುತ್ತೇವೆ. ನೀವು ಜನರು ತಮ್ಮ ಅನುಭವವನ್ನು ಹೇಳುತ್ತೀರಿ ಅಲ್ಲವೇ? ಇವರೂ ಸಹ ಹೇಳುತ್ತಾರೆ. ಆ ಸಮಯದಲ್ಲಿ ಅಷ್ಟೇ ವೈರಾಗ್ಯ ಬರತೊಡಗಿತು. ಒಂದು ಗೀತೆಯನ್ನೂ ಮಾಡಲಾಗಿದೆ. ಆಲಿಫ್ಗೆ ಭಗವಂತ ಸಿಕ್ಕರು. ಭಗವಂತ ಸಿಕ್ಕ ಮೇಲೆ ಕತ್ತೆಯ ಚಾಕರಿಯನ್ನೆಲ್ಲ ಪಾಲುದಾರರಿಗೆ ಕೊಟ್ಟು ಬಿಟ್ಟರು. ಅಂದರೆ ತಮ್ಮ ಬಿಸ್ನೆಸ್ಸಿನ ಜವಾಬ್ದಾರಿಯನ್ನೆಲ್ಲ ಪಾಲುದಾರರಿಗೆ ಕೊಟ್ಟರು. ಆ ಸಮಯದಲ್ಲಿ ನಶೆ ಏರಿತ್ತು, ಅದಕ್ಕೆ ಹಾರಾಡಿದರು. ವಿನಾಶವಂತೂ ಆಗಲೇಬೇಕು ಎಂಬ ನಿಶ್ಚಯ ನಿಮಗೀಗ 100% ಇದೆ. ಈಗ ನಾವು ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ, ಆದ್ದರಿಂದ ಅವಶ್ಯವಾಗಿ ಪವಿತ್ರರಾಗಬೇಕು. ಬಾಬಾ, ನಾವು ಸದಾ ಕಾಲಕ್ಕಾಗಿ ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆ ಮಾಡಬೇಕು. ನೀವು ಯಾರಿಗೆ ರಾಖಿ ಕಟ್ಟುತ್ತೀರೋ ಅವರು ಹೀಗೆ ತಿಳಿದುಕೊಳ್ಳುವುದಿಲ್ಲ. ಪವಿತ್ರತೆಯ ವಿಷಯದ ನಶೆ ಏರುವುದಿಲ್ಲ. ಬಾಬನಿಗೆ ಪಟ್ ಎಂದು ನಶೆ ಏರಿತು, ಅಂದರೆ ತಕ್ಷಣ ನಶೆ ಏರಿತು.
ವಿನಾಶ ಯಾವಾಗ ಆಗುತ್ತದೆ, ಮಾಲೀಕತನ ಯಾವಾಗ ಸಿಗುತ್ತದೆ ಎಂದು ಗೊತ್ತಿರಲಿಲ್ಲ. ಅಷ್ಟೇ, ಸೆಕೆಂಡಿನಲ್ಲಿ ಮೇಲೆ ಹಾರಾಡಿದರು. ನೀವು ಮಕ್ಕಳೂ ಸಹ ಫಾಲೋ ಮಾಡಬೇಕು ಅಲ್ಲವೇ? ಇವರೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಂತೆ ನಡೆದರು. ಮಕ್ಕಳೇ, ಭಗವಂತನ ಶ್ರೀಮತದಂತೆ ನಡೆಯದಿದ್ದರೆ ವಜ್ರ ಸಮಾನ ಹೇಗೆ ಆಗುವಿರಿ? ನಂಬರ್ 1 ವಿಷಯವೇ ಇದಾಗಿದೆ. ಪತಿತರಾದಾಗಲೇ ಗುಣಗಳು ಕೆಡುತ್ತವೆ. ದೇವತೆಗಳ ಮಹಿಮೆಯನ್ನಂತೂ ಗಾಯನ ಮಾಡುತ್ತಾರೆ, ಸರ್ವಗುಣ ಸಂಪನ್ನ. ಆದರೆ ಇಲ್ಲಿ ವಿಕಾರಿಗಳಿದ್ದಾರೆ. ವಿಕಾರಿ ಮನುಷ್ಯರು ನಿರ್ವಿಕಾರಿ ದೇವತೆಗಳ ಮುಂದೆ ತಲೆಬಾಗುತ್ತಾರೆ. ಕುಮಾರಿಯ ಉದಾಹರಣೆಯನ್ನು ತಿಳಿಸಲಾಗಿದೆ. ಆದ್ದರಿಂದ ತಂದೆಯ ಮತದಂತೆ ನಡೆಯಬೇಕು ಅಲ್ಲವೇ? ತಂದೆಯೇ ಅತಿ ದೊಡ್ಡವರಾಗಿದ್ದಾರೆ. ಪತಿತ ಪಾವನ ತಂದೆಯೇ ಆಗಿದ್ದಾರೆ. ನೀವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೀರಿ. ಈ ಜನ್ಮದಲ್ಲಿ ಪತಿ ಪವಿತ್ರವಾಗಿರಲು ಬಿಡುವುದಿಲ್ಲ ಎಂದು ಬಾಬಾ ಬಂಧನದಲ್ಲಿರುವವರಿಗೂ ತಿಳಿಸುತ್ತಾರೆ. ಆದರೆ ತಲೆಯ ಮೇಲಿರುವ ಜನ್ಮ ಜನ್ಮಾಂತರದ ಪಾಪಗಳನ್ನು ಹೇಗೆ ಕಳೆದುಕೊಳ್ಳುವುದು ಎಂದು ಯೋಚಿಸಿ. ದ್ವಾಪರ ಯುಗದಿಂದ ವಾಮ ಮಾರ್ಗದಲ್ಲಿ ಬಿದ್ದಿದ್ದೀರಿ. ಅಂದರೆ ಅರ್ಥ ಪತಿತರಾಗಿದ್ದೀರಿ. ಗುಣಗಳು ಸಹ ಕೆಡುತ್ತಾ ಹೋಗಿದೆ. ಅಂದರೆ ನಮ್ಮ ಗುಣಗಳಲ್ಲಿ ಅವಗುಣಗಳು ಬಂದಿದೆ. ಮೊದಲ ನಂಬರ್ನ ವಿಕಾರವೇ ಎಲ್ಲಕ್ಕಿಂತ ಕೆಟ್ಟದ್ದು. ನಂತರ ಕೋಪ, ಲೋಭ, ಮೋಹ. ಸತ್ಯಯುಗದಲ್ಲಿ ಈ ವಿಕಾರಗಳು ಇರಲಿಲ್ಲ. ಅಲ್ಲಿ ಎಲ್ಲರೂ ವಜ್ರ ಸಮಾನರಾಗಿದ್ದರು, ವಿಶ್ವದ ಮಾಲೀಕರಾಗಿದ್ದರು. ಮಕ್ಕಳೇ, ನೀವು ಎಲ್ಲಿಂದ ಬಿದ್ದಿದ್ದೀರಿ? ಅರ್ಧ ಕಲ್ಪ ನಿಮ್ಮದೇ ರಾಜ್ಯವಿತ್ತು, ಇಡೀ ವಿಶ್ವದ ಮಾಲೀಕರಾಗಿದ್ದೀರಿ. ನಂತರ ಪ್ರಪಂಚ ಹಳೆಯದು ಆಗಲೇಬೇಕು ಅಲ್ಲವೇ? ನೀವು ಹಳೆಯ ರಾವಣನ ರಾಜ್ಯದಲ್ಲಿ ವಿಕಾರಗಳಲ್ಲಿ ಹೋಗಿದ್ದೀರಿ. ಕೆಳಗೆ ಬೀಳುತ್ತಾ ಬೀಳುತ್ತಾ ಎಷ್ಟು ದುಃಖವನ್ನು ನೋಡಿದ್ದೀರಿ. ಈಗ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ವಜ್ರ ಸಮಾನ ಆಗುವಿರಿ. ತಂದೆಯ ಈ ಸಲಹೆ ಸಿಗುತ್ತದೆ. ನಿಮ್ಮ ಗುಣಗಳು ಎಷ್ಟು ಚೆನ್ನಾಗಿತ್ತು. ಸರ್ವಗುಣ ಸಂಪನ್ನರಾಗಿದ್ದೀರಿ. ನೀವೇ ದೇವತೆಗಳಾಗಿದ್ದವರು. ನಂತರ ಕ್ಷತ್ರಿಯ, ವೈಶ್ಯ, ವೈಶ್ಯರಿಂದ ಶೂದ್ರರಾದಿರಿ. ಲೆಕ್ಕಾಚಾರವನ್ನು ತಿಳಿಸಬೇಕು ಅಲ್ಲವೇ? ಮನುಷ್ಯರಿಗೆ ಗೊತ್ತಿಲ್ಲ. ನಿಮ್ಮ ಅತಿ ದೊಡ್ಡ ಶ್ರೇಷ್ಠಾತಿ ಶ್ರೇಷ್ಠ ಸಂಬಂಧಿ ತಂದೆ ಭಗವಂತನಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ಅವರನ್ನು ನೆನಪು ಮಾಡುತ್ತಾ ಇದ್ದೀರಿ. ಆತ್ಮವೇ ಭಿನ್ನ ಭಿನ್ನ ಶರೀರಗಳನ್ನು ಧರಿಸಿ ಮಿತ್ರ ಸಂಬಂಧಿಯಾಗುತ್ತದೆ. ನೀವು ಮೊದಲು ಎಲ್ಲರೂ ಪವಿತ್ರರಾಗಿದ್ದವರು, ಈಗ ಪತಿತರಾಗಿದ್ದೀರಿ. ಈಗ ಸದಾ ಕಾಲಕ್ಕಾಗಿ ಪವಿತ್ರರಾಗಬೇಕು ಎಂದು ತಂದೆ ಹೇಳುತ್ತಾರೆ. ಬೇಹದ್ದಿನ ತಂದೆ ಅತಿ ದೊಡ್ಡ ಸಂಬಂಧಿಯಾಗಿದ್ದಾರೆ. ನಿಮಗೆ ನಾಚಿಕೆ ಆಗುವುದಿಲ್ಲವೇ ಎಂದು ತಂದೆ ಕೇಳುತ್ತಾರೆ. ನೀವು ಎಷ್ಟು ಪವಿತ್ರರಾಗಿದ್ದೀರಿ. ಈಗ ಪತಿತ ಚೀಚಿಯಾಗಿದ್ದೀರಿ. ಬಾಬಾ, ನಾವು ಚೀಚಿಯಾಗಿದ್ದೇವೆ, ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೇವೆ ಎಂದು ಕೂಗಿಕೊಳ್ಳುತ್ತಲೇ ಇರುತ್ತೀರಿ. ಈಗ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ ಎಂದು ತಂದೆ ಶಿಕ್ಷಣ ಕೊಡುತ್ತಾರೆ. ಪವಿತ್ರತೆಯ ಪ್ರತಿಜ್ಞೆ ಮಾಡಿರಿ, ಪಾವನರಾಗಿರಿ. ಚಿತ್ರ ಪ್ರದರ್ಶನ, ಮ್ಯೂಸಿಯಂ ಇತ್ಯಾದಿಗಳಲ್ಲಿಯೂ ಇಂತಹ ಯುಕ್ತಿಯಿಂದ ತಿಳಿಸಬೇಕು. ತಂದೆ ಹೀಗೆ ಹೇಳುತ್ತಾರೆ, ಜ್ಞಾನಸಾಗರ, ಪತಿತ ಪಾವನ, ಸರ್ವರ ಸದ್ಗತಿದಾತ ಗೀತಾ ಭಗವಾನ್ ಶಿವ ಹೇಳುತ್ತಾರೆ. ಹೇ ಮಕ್ಕಳೇ, ಕಾಮವಿಕಾರದ ಮೇಲೆ ನೀವು ವಿಜಯಿಗಳಾದರೆ ಜಗಜ್ಜಿತ್ ಶ್ರೀಲಕ್ಷ್ಮೀ ನಾರಾಯಣರಾಗುವಿರಿ, ವಿಶ್ವದ ಮಾಲೀಕರಾಗುವಿರಿ ಎಂದು ಬರೆಯಬೇಕು. ಆಗ ಮನುಷ್ಯರ ಕಣ್ಣು ತೆರೆಯುತ್ತದೆ. ಈಗ ವಜ್ರ ಸಮಾನ ಜೀವನವನ್ನಾಗಿ ಮಾಡಿಕೊಳ್ಳಬೇಕು ಎಂದು ಹೇಳಿರಿ. ನಾನು ನಿಮ್ಮನ್ನು ಕವಡೆಯಿಂದ ವಜ್ರ ಸಮಾನ ಮಾಡುತ್ತೇನೆ, ಆದ್ದರಿಂದ ಪವಿತ್ರರಾಗಿರಿ ಎಂದು ತಂದೆ ಸಲಹೆ ಕೊಡುತ್ತಾರೆ. ಆದರೆ ಅಭ್ಯಾಸ ಹೋಗುವುದಿಲ್ಲ. ವಿಕಾರಕ್ಕಾಗಿ ಎಷ್ಟೊಂದು ಕಿರಿಕಿರಿ ನಡೆಯುತ್ತದೆ.
ಮಾಯವಾಗಿ ಬಿಡುತ್ತಾರೆ. ಅಂದರೆ ಬಾಬನ ಹತ್ರ ಬಂದು ವಿಕಾರಕ್ಕೆ ವಶ ಆದರು ಅಂದರೆ ಬಾಬನಿಂದ ಮಾಯವಾಗಿ ಬಿಡುತ್ತಾರೆ. ಅರೆ ಭಗವಾನ್ ವಾಚ, ಕಾಮ ಮಹಾಶತ್ರುವಾಗಿದೆ. ಹಾಗಾದರೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುವುದಿಲ್ಲವೇ? ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಮೃತ್ಯು ಲೋಕದಿಂದ ಈಗ ಅಮರ ಲೋಕಕ್ಕೆ ಹೋಗಬೇಕಿದೆ. ಸ್ಥಾಪನೆ ಅವಶ್ಯವಾಗಿ ಆಗಲೇಬೇಕು. ನೀವು ಪಾವನರಾಗಿದ್ದವರು ನಂತರ ಪತಿತರಾಗಿದ್ದೀರಿ ಎಂದು ತಂದೆ ಹೇಳುತ್ತಾರೆ. ಈಗ ಮತ್ತೆ ಪಾವನರಾಗಿರಿ. ಈಗ ಅಪಾರ ದುಃಖವಿದೆ. ಕೆಲವರು ಸತ್ಯಯುಗ, ಕಲಿಯುಗ, ಸುಖ ದುಃಖ ಎಲ್ಲವೂ ಇಲ್ಲಿಯೇ ಇದೆ ಎಂದು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಚಿತ್ರಗಳ ಬಗ್ಗೆ ತಿಳಿಸಬೇಕು. ಅದು ರಾಮರಾಜ್ಯ, ಇದು ರಾವಣನ ರಾಜ್ಯ. ರಾವಣನ ರಾಜ್ಯದಲ್ಲಿ ಅರ್ಧ ಕಲ್ಪದವರೆಗೆ ಅಪಾರ ದುಃಖವನ್ನು ನೋಡಿದ್ದೀರಿ. ರಾಮರಾಜ್ಯದಲ್ಲಿ ಅರ್ಧ ಕಲ್ಪ ಅಪಾರ ಸುಖಿಗಳಾಗಿದ್ದೀರಿ. ಮುಖ್ಯ ವಿಷಯವೇ ಪವಿತ್ರತೆಯದ್ದಾಗಿದೆ. ವಿಕಾರಗಳು ಎಲ್ಲರಲ್ಲಿದೆ ಅಲ್ಲವೇ? ಸನ್ಯಾಸಿಗಳಲ್ಲಿಯೂ ಕೋಪ ಬಹಳ ಇರುತ್ತದೆ. ಲೋಭಿಗಳಿಲ್ಲವೇನೋ? ಎಲ್ಲ ಅವಗುಣಗಳಿವೆ. ಸುಳ್ಳನ್ನು ಹೇಳುತ್ತಾರೆ. ನಾವು ಮನೆ ಮಠ ಬಿಟ್ಟಿದ್ದೇವೆ ಎಂದು ಹೇಳುವಾಗ ಮತ್ತೆ ಒಳಗೆ ಏಕೆ ನುಗ್ಗಿದ್ದೀರಿ? ಅಂದರೆ ಎಲ್ಲವನ್ನು ಬಿಟ್ಟೋದರು ಮತ್ತೆ ಊರೊಳಗೆ ಯಾಕೆ ಬಂದಿದ್ದೀರಿ? ಹಿಂದಿನ ಋಷಿಮುನಿಗಳು ಪರವಾಗಿಲ್ಲ, ಒಳ್ಳೆಯವರಾಗಿದ್ದರು. ಮನುಷ್ಯರಿಗೆ ಏನೂ ಗೊತ್ತಾಗುವುದಿಲ್ಲ. ಈ ಚಕ್ರ ತಿರುಗುತ್ತಲೇ ಇರುತ್ತದೆ. ದಿನ ಪ್ರತಿದಿನ ಸ್ಥಿತಿ ಕೆಳಗೆ ಬೀಳುತ್ತಾ ಬಂದಿದೆ. ಏಣಿಯನ್ನು ಇಳಿಯಲೇಬೇಕು. ರಾಮರಾಜ್ಯ ಹೀಗೆಯೇ ಸಿಗಲು ಸಾಧ್ಯವಿಲ್ಲ. ಬಾಪೂಜಿಯವರು ರಾಮರಾಜ್ಯವನ್ನು ಸ್ಥಾಪಿಸಿ ಹೋದರು ಎಂದು ಅವರು ಖುಷಿಪಡುತ್ತಾರೆ. ಸತ್ಯಯುಗ ಎಂದರೆ ಹೊಸ ಪ್ರಪಂಚ ಎಂದು ಇವರು ತಿಳಿದುಕೊಳ್ಳುವುದಿಲ್ಲ. ಈ ಹಳೆಯ ಪ್ರಪಂಚದಲ್ಲಿ ಸತ್ಯಯುಗ ಹೇಗಿರಲು ಸಾಧ್ಯ? ಸತ್ಯಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಮನುಷ್ಯರ ಬುದ್ಧಿಯಲ್ಲಿ ಇದು ಯಾವುದೂ ಕೂರುವುದಿಲ್ಲ. ಸಂಪೂರ್ಣ ಬುದ್ಧಿ ನಾಶ ಆಗಿದೆ. ನೀವು ಎಷ್ಟು ಪರಿಶ್ರಮ ಪಡುತ್ತೀರಿ? ಈ ಸಮಯದವರೆಗೆ ನೀವು ಏನೆಲ್ಲ ಮಾಡಿಕೊಂಡು ಬಂದಿದ್ದೀರೋ, ಏನು ಮಾಡುತ್ತೀರೋ ಅದನ್ನೇ ಕಲ್ಪಕಲ್ಪವೂ ಮಾಡುತ್ತಿರುತ್ತೀರಿ. ಕಳೆದು ಹೋದದ್ದರ ಬಗ್ಗೆ ಚಿಂತಿಸಬೇಡಿ. ಆಗಿದ್ದು ಆಗಿ ಹೋಯಿತು, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ತಂದೆ ಮುಂದಿನದ್ದಕ್ಕಾಗಿ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ. ಮಕ್ಕಳು ಸುಸ್ತಾಗಬಾರದು. ಬಾಬಾ ಬರುವವರು ಬಹಳ ಜನ ಬರುತ್ತಾರೆ. ಪ್ರಯತ್ನವನ್ನು ಪಡಲಾಗುತ್ತದೆ. ಇನ್ನು 7 ದಿನ ತಿಳಿದುಕೊಂಡರೂ ನಂತರ ಅವರು ಮತ್ತೆ ಬರುವುದಿಲ್ಲ, ಮಾಯವಾಗುತ್ತಾರೆ ಎಂದು ಮಕ್ಕಳು ಪತ್ರ ಬರೆಯುತ್ತಾರೆ. ಅಂದರೆ ತಿರ್ಗಾ ಬಾಬನ ಹತ್ರ ಬರೋದೇ ಇಲ್ಲ ಅಂತ ಪತ್ರ ಬರೆಯುತ್ತಾರೆ. ಕೋರ್ಸ್ ಮುಗಿಯುವವರೆಗೆ ಪವಿತ್ರವಾಗಿರುತ್ತಾರೆ, ನಂತರ ಪತಿತರಾಗಿ ಬಿಡುತ್ತಾರೆ. ಬುದ್ಧಿಯಲ್ಲಿ ಏನೂ ಕೂರುವುದೇ ಇಲ್ಲ. ಯಾತ್ರೆಯನ್ನು ಎಲ್ಲಿಯವರೆಗೆ ಮಾಡುತ್ತಾರೋ ಅಲ್ಲಿಯವರೆಗೆ ಪವಿತ್ರವಾಗಿರುತ್ತಾರೆ. ನಂತರ ಮನೆಗೆ ಬಂದು ಅಪವಿತ್ರರಾಗಿ ಬಿಡುತ್ತಾರೆ. ಆದರೆ ಇತ್ತೀಚೆಗೆ ಪವಿತ್ರವಾಗಿರಲು ಸಾಧ್ಯವೇ ಇಲ್ಲ. ತೀರ್ಥಸ್ಥಾನಗಳಲ್ಲಿಯೂ ಮದ್ಯ ಇತ್ಯಾದಿ ಕುಡಿಯುತ್ತಿರುತ್ತಾರೆ. ಮದ್ಯವನ್ನು ಕೆಲವರು ಬಚ್ಚಿಟ್ಟುಕೊಂಡು ತೆಗೆದುಕೊಂಡು ಹೋಗುತ್ತಾರೆ. ಜಗನ್ನಾಥನ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು. ಅಲ್ಲಿ ಧರ್ಮಶಾಲೆಯಲ್ಲಿಯೇ ವೈಶ್ಯರು ಕುಳಿತಿರುತ್ತಾರೆ. ಕೆಲವರ ಮನೋವೃತ್ತಿಯಂತೂ ಕೆಟ್ಟದ್ದಾಗಿರುತ್ತದೆ ಅಲ್ಲವೇ? ಬಾಬಾ ಆ ಪಂಡಿತರನ್ನು ಕೇಳಿದರು. ಕೆಲವರು ಮೋಜಿನ ಜನ ಬರುತ್ತಾರೆ, ಅವರಿಗಾಗಿ ಇವರನ್ನು ಇರಿಸಲಾಗಿದೆ ಎಂದು ಅವರು ಹೇಳಿದರು. ಇವರಿಗೂ ಜೀವನೋಪಾಯ ಬೇಕಲ್ಲವೇ? ಈ ಪದ್ಧತಿಯನ್ನು ಬಿಟ್ಟು ಬಿಡಿ, ಇಲ್ಲದಿದ್ದರೆ ಈ ಪಂಡಿತರು ಇಂತಹ ದಂಧೆ ಮಾಡುತ್ತಾರೆ ಎಂದು ನಾವು ಪತ್ರಿಕೆಯಲ್ಲಿ ಹಾಕುತ್ತೇವೆ. ಆಗ ಯಾರೂ ಬರುವುದಿಲ್ಲ ಎಂದು ನಾವು ಹೇಳಿದೆವು. ಪ್ರಪಂಚದಲ್ಲಿ ಕೆಟ್ಟತನ ಬಹಳ ಇದೆ ಅಲ್ಲವೇ? ಇಂದಿನ ಜಗತ್ತಿನಲ್ಲಿ ಬಹಳ ಬಿದ್ದು ಹೋಗಿದ್ದಾರೆ. ರಾವಣನ ರಾಜ್ಯ ಶುರುವಾದಾಗಿನಿಂದ ವಿಕಾರಗಳಲ್ಲಿ ಕೆಳಗೆ ಬೀಳುತ್ತಾ ಈಗ ತಮೋಗುಣಿಗಳಾಗಿ ಬಿಟ್ಟಿದ್ದಾರೆ. ಈಗ ಮತ್ತೆ ಸತೋಗುಣಿಗಳಾಗಬೇಕು ಎಂದು ತಂದೆ ಹೇಳುತ್ತಾರೆ. ಮನುಷ್ಯರು ಓದಿ ತಿಳಿದುಕೊಳ್ಳುವಂತೆ ಇಂತಹ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ. ವಜ್ರ ಸಮಾನ ಜೀವನವನ್ನಾಗಿ ಮಾಡಿಕೊಳ್ಳಬೇಕಾದರೆ
ಪಾವನರಾಗಿರಿ ಎಂದು ತಂದೆ ಹೇಳುತ್ತಾರೆ. ನಾವೆಂದೂ ಅಪವಿತ್ರರಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರಿ. ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಪರದೆಗಳನ್ನು ಹಾಕುತ್ತಾರೆ ಅಲ್ಲವೇ? ನೀವೂ ಸಹ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಕಪ್ಪು ದಪ್ಪವಾಗಿ ಬರೆಯಿರಿ. ಆಗ ಅಕ್ಷರಗಳು ದೂರದಿಂದಲೇ ಹೊಳೆಯುತ್ತವೆ. ಭಗವಾನುವಾಚವಿದೆ, ಕಾಮ ಮಹಾಶತ್ರುವಾಗಿದೆ. ಪತಿತ ಪಾವನ ಪರಮಪಿತ ಪರಮಾತ್ಮ ಶಿವ ಹೇಳುತ್ತಾರೆ, ಪವಿತ್ರರಾದರೆ ನೀವು ವಿಶ್ವದ ಮಾಲೀಕರಾಗುವಿರಿ. ಕಲ್ಪದ ಮೊದಲು ಎಷ್ಟು ಸಮಯ ಹಿಡಿಯುತ್ತದೋ ಅಷ್ಟೇ ಸಮಯ ಈಗಲೂ ಹಿಡಿಯುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಕಲ್ಪದ ಮೊದಲು ಹೇಗೆ ಸೇವೆ ಮಾಡಿದ್ದೀರೋ ಹಾಗೆಯೇ ಮಾಡುತ್ತಾ ಹೋಗುವಿರಿ. ಬೇರೆಯವರ ಜೀವನವನ್ನು ವಜ್ರ ಸಮಾನ ಮಾಡಿದಾಗ ಮಾತ್ರ ಶ್ರೇಷ್ಠ ಪದವಿ ಪಡೆಯುವಿರಿ. ಇದರಲ್ಲಿ ಅಜಾಗರೂಕತೆ ಮಾಡಬಾರದು. ಈಗ ವಾನಪ್ರಸ್ಥ ಸ್ಥಿತಿ ಇದೆ ಎಂದು ತಂದೆ ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಹೇಳುತ್ತಾರೆ. ಈ ಹಳೆಯ ಜಗತ್ತು ಬದಲಾಗಲೇಬೇಕು. ನೀವು ದೇವಿ ದೇವತೆಗಳಾಗುತ್ತೀರಿ. ಅಲ್ಲಿ ನಿಮಗೆ ಸಾಮಗ್ರಿಗಳು ಸಹ ಫಸ್ಟ್ ಕ್ಲಾಸ್ ಸತೋಪ್ರಧಾನದ್ದು ಸಿಗುತ್ತವೆ. ಇಲ್ಲಿ ತಮೋಪ್ರಧಾನವಿದೆ. ಕ್ರಿಮಿಕೀಟಗಳು ಧಾನ್ಯವನ್ನು ಹಾಳು ಮಾಡುತ್ತವೆ. ಎಷ್ಟೊಂದು ಕಾಯಿಲೆಗಳಿವೆಯಲ್ಲವೇ? ಅದರ ಹೆಸರೇ ಸ್ವರ್ಗ, ಪ್ಯಾರಡೈಸ್. ದೇವತೆಗಳ ಮೇಲೆ ಯಾವುದೋ ಬೆಳಕು ಇರುತ್ತದೆ ಎಂದೇನಲ್ಲ. ಇದು ತೋರಿಸುವ ಗುರುತಾಗಿದೆ. ಇದು ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ. ಈಗ ಶ್ರೇಷ್ಠಾತಿ ಶ್ರೇಷ್ಠ ಅತಿ ದೊಡ್ಡ ತಂದೆ ಸಿಕ್ಕಿದ್ದಾರೆ. ಆದ್ದರಿಂದ ಹಿರಿಯರ ಮತವನ್ನು ಒಪ್ಪಿಕೊಳ್ಳಬೇಕು ಅಲ್ಲವೇ? ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ಪಾವನರಾಗಿರಿ, ಪ್ರತಿಜ್ಞೆ ಮಾಡಿರಿ, ನಾವೆಂದೂ ಅಪವಿತ್ರರಾಗುವುದಿಲ್ಲ. ನಾನು ಕಾಲರ ಕಾಲ ಮಹಾಕಾಲನಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಎಷ್ಟೊಂದು ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತೇನೆ. ಮಹಾಕಾಲನ ಮಂದಿರವೂ ಇದೆ. ಸತ್ಯಯುಗದಲ್ಲಿ ಕಾಲ ಎಂದೂ ತಿನ್ನುವುದಿಲ್ಲ, ಏಕೆಂದರೆ ಅದು ಅಮರಲೋಕವಾಗಿದೆ. ಇಲ್ಲಿ ಕುಳಿತಲ್ಲೇ ಹಠಾತ್ ಅಂದರೆ ಆಕಸ್ಮಿಕವಾಗಿ ಸಾವು ಬರುತ್ತದೆ. ಶರೀರದ ಮೇಲೆ ಭರವಸೆಯೇ ಇಲ್ಲ. ಆದ್ದರಿಂದ ಎಷ್ಟಾಗುತ್ತದೋ ಅಷ್ಟು ಶಿಕ್ಷಣದ ಕಡೆಗೆ ಸಂಪೂರ್ಣ ಗಮನ ಕೊಡಬೇಕು. ಮಕ್ಕಳನ್ನು ಎಬ್ಬಿಸುವ ಪ್ರಯತ್ನವನ್ನು ಮಾಡಬೇಕು. ಶಿಕ್ಷಣವನ್ನು ಬಿಡುವುದರಿಂದ ಸ್ಥಿತಿ ಇನ್ನೂ ಹಾಳಾಗಿ ಹೋಗುತ್ತದೆ. ಅಂಥವರು ಬಹಳಷ್ಟು ಜನರಿದ್ದಾರೆ. ಅಂದರೆ ಜ್ಞಾನವನ್ನೇ ಬಿಡುವಂಥ ಜನರು ಬಹಳಷ್ಟಿದ್ದಾರೆ. ಮುರುಳಿಯನ್ನು ಓದುವುದಿಲ್ಲ, ಸೆಂಟರ್ ತೆರೆಯುತ್ತಾರೆ. ಬೇರೆಯವರಿಗೆ ತಿಳಿಸುತ್ತಾ ತಾವೇ ಸ್ವಯಂ ಮಾಯವಾಗಿ ಬಿಡುತ್ತಾರೆ. ತಪ್ಪುಗಳನ್ನು ಮಾಡಬೇಡಿ ಎಂದು ತಂದೆ ಹೇಳುತ್ತಾರೆ. ತಪ್ಪುಗಳನ್ನು ಮಾಡಿದರೆ ಮಾಯೆ ಒಂದೇ ಏಟಿಗೆ ತಿಂದು ಬಿಡುತ್ತದೆ. ಗಜವನ್ನು ಗ್ರಹ ತಿಂದಿತು ಎಂಬ ಗಾಯನವೂ ಇದೆ. ಬಹಳ ಒಳ್ಳೆಯ ಮಹಾರಥಿಗಳನ್ನು ಮಾಯೆ ನುಂಗುತ್ತದೆ ಎಂದು ತಂದೆ ಹೇಳುತ್ತಾರೆ. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ಕತ್ತರಿಸುತ್ತವೆ. ಇಲ್ಲದಿದ್ದರೆ ಸತೋಪ್ರಧಾನ ಹೇಗೆ ಆಗುವಿರಿ? ಸತೋಪ್ರಧಾನ ಪ್ರಪಂಚಕ್ಕೆ ಹೇಗೆ ಹೋಗುವಿರಿ? ಯಾರು ಬಹಳ ಪುರುಷಾರ್ಥ ಮಾಡುತ್ತಾರೋ ಅವರೇ ಸತೋಪ್ರಧಾನ ಪ್ರಪಂಚದಲ್ಲಿ ಬರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದಗಳು ಬಾಬಾ. ವರದಾನ: ಚಾನ್ಸಲರ್ ಆಗಿರಿ. ನೀವು ಮಕ್ಕಳು ಸೇವೆಯಲ್ಲಿ ಸಮರ್ಪಿತರಾದರೆ ಮಾಯೆಯು ಸ್ವಯಂ ಶರಣಾಗುತ್ತದೆ. ಇಲ್ಲದಿದ್ದರೆ ಮಾಯೆಯು ಅವಕಾಶ ತೆಗೆದುಕೊಳ್ಳುತ್ತದೆ ಮತ್ತು ಬ್ರಾಹ್ಮಣರ ಚಾನ್ಸಲರ್ ಆಗಿಬಿಡುತ್ತದೆ. ಸ್ವಯಂ ಸೇವೆಯ ಚಾನ್ಸ್ ತೆಗೆದುಕೊಂಡು ನೀವು ಚಾನ್ಸಲರ್ ಆಗಿರಿ. ಮಾಯೆಗೆ ಚಾನ್ಸಲರ್ ಆಗಲು ಬಿಡಬೇಡಿ. ಒಳ್ಳೆಯದು. ಓಂ ನಮಃ ಶಿವಾಯ.